ಹೋರಾಟ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ನ್ಯಾಯ ಬೇಕು. ಕರ್ನಾಟಕ ಕೊಡುಗೈ ಮಂಡಳಿಯ ಅಭ್ಯಂತರನ್ನು ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ನ್ಯಾಯ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲೂವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ? ಮಂಡಳಿ ಅಧಿಕಾರಿಯನ್ನು ವಜಾಗೊಳಿಸಲೇಬೇಕು, ಗೊಳಿಸಲೇಬೇಕು, ಗೊಳಿಸಲೇಬೇಕು. ಬೇಕೇ ಬೇಕು, ನ್ಯಾಯ ಬೇಕು. ಬಂಧುಗಳೇ, ಇಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಜಿಲ್ಲಾ ಸಮಿತಿಯಿಂದ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಅಭಿಯಂತರರ ವಿರುದ್ಧ ಇವತ್ತು ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಕಾರಣ ಎಷ್ಟೋ ಸಲ ಇವರಿಗೆ ನಾವು ಮನವಿಯನ್ನು ಮಾಡಿದರೂ ಸಹ ಸುಮಾರು 3059 ಮನೆಗಳು ಅವರೇ ಕೊಟ್ಟಿದ್ದು, ಹಿಂಬರ ಕೊಟ್ಟಿದ್ದಾರೆ. 3059 ಮನೆಗಳು ಜಾರಿ ಮಾಡಿದ್ದಾರೆ. ಆದರೆ ಇನ್ನೂವರೆಗೆ ಇವು ಯಾವುದೇ ಮನೆಗಳು ಅಲ್ಲೇ ತಟಸ್ಥವಾಗಿದ್ದಾವೆ. ಏನಪ್ಪ ಅಂತಂದ್ರೆ 12 mm ರಾಡ್ ಹಾಕ್ಬೇಕಂತ ಪ್ಲಿತ್ ಲೆವೆಲಾಗಿ 12 mm ರಾಡ್ ಹಾಕ್ಬೇಕಂತ ಅವರೇ ಕೊಟ್ಟದ ಮಾಹಿತಿ ಪ್ರಕಾರ ಐತೆ. ಅದು ಇನ್ನೂವರೆಗೆ ಯಾವುದೇ ರೀತಿ 12 mm ರಾಡ್ಗಳನ್ನು ಬಳಸಿಲ್ಲ. ಸುಮಾರು 3059 ಮನೆಗಳು ಇದು ಬಿಜಾಪುರ ಮತ್ತು ಬಾಗಲಕೋಟೆ 2 ಜಿಲ್ಲೆಗಳದ ಒಂದೇ ಇಲಾಖೆ. ಇದು ಕೊಳಗೇರಿ ಇಲಾಖೆ ಬಿಜಾಪುರದಲ್ಲಿದೆ. ಆದರೆ ಇವ್ರೇನು ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಸುಮಾರು ಮನೆಗಳನ್ನು 12 mm ಬೀಮ್ಗಳನ್ನು ಹಾಕಿಲ್ಲ. ಆಮೇಲೆ ಕಳಪೆ ಮಟ್ಟದ ಸ್ಯಾಂಡ ಮತ್ತು ಕಡಿ ಇಟಂಗಿಗಳನ್ನು ಸಹ ಕಳಪೆ ಮಟ್ಟದದಾವು. ಸರ್ಕಾರ ಬ್ಯಾನ್ ಮಾಡಿದಂಥ ಏನು ಸಿಮೆಂಟ್ ಅದನ್ನು ಬಳಸ್ತಾ ಇದ್ದಾರೆ ಇಲ್ಲಿ ಮನೆಗಳಿಗೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಫಲಾನುಭವಿಗಳಿಗೆ ಏನು ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ನೀವೇ ಮನೆ ಕಟ್ಕೊಂಡ್ಬಿಡ್ರಿ ಅಂದ್ರೆ ಇವರು ಕಟ್ಕೊಡ್ಬೇಕಾದ್ರೆ ಮನೆಗಳನ್ನು. ಈ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಏನಪ್ಪ ಅಂದ್ರೆ ಕೊಳಚೆ ನಿರ್ಮೂಲನೆ ಒಳಗೆ ಏನಿರ್ತಾರಲ್ಲ ಅಂಥವ್ರಿಗೆ ಒಂದು ಜಾಗೃತಿ, ಅವ್ರಿಗೆ ಒಂದು ಅನುಕೂಲ ಒಂದು ಆಗ್ಲತ್ತೆ. ಸರ್ಕಾರ ಇವ್ರಿಗೆಲ್ಲ ಎಲ್ಲ ರೀತಿಯ ಒಂದು ಸೌಲಭ್ಯಗಳು ಕೊಟ್ಟರು ಸಹ ಇವ್ರೇನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಆ ಮನೆಗಳಿಗೆ ಏನು ಮಾಡ್ತಾ ಇದ್ದಾರೆ, ನೀವೇ ಕಟ್ಕೋರಿ ದೇಶದಿಂದ ಸಿಮೆಂಟ್ ಕೊಡ್ತಾರೆ. ಅವ್ರಿಗೆ ಒಂದು 20 ಚೀಲ ಸಿಮೆಂಟ್ ಕೊಡ್ತಾರೆ, ಆಮೇಲೆ ಕಡಿ ಕೊಡ್ತಾರೆ, ಸ್ಟೀಲ್ ಕೊಡ್ತಾರೆ. ಅಷ್ಟು ಕೊಟ್ಟು ನೀವೇ ಕಟ್ಕೊಂಡ್ಬಿಟ್ಟು ಹೇಳ್ತಾರೆ. ಆ ಲೇಬರ್ ಚಾರ್ಜ್ ಯಾರು ಕೊಡೋರು? ಅದನ್ನು ಲೇಬರ್ ಚಾರ್ಜ್ ಕೊಡೋರು ಬೇಕಲ್ಲ, ಅದನ್ನು ಕೊಡ್ತಾ ಇಲ್ಲ. ಮತ್ತು ಆಮೇಲೆ ನೀವೇ ಕಟ್ಕೊಂಡ್ಬಿಟ್ಟು ಅಂತ ಹೇಳ್ತಾರೆ ಅವ್ರಿಗೆ. ಆ ಕಟ್ಟೋ ಚಾರ್ಜ್ ಆಗಲಿ ಸಾಕಷ್ಟು ಫಲಾನುಭವಿಗಳು ಇಲ್ಲಿ ಬರ್ತಾರೆ. ಇಲ್ಲಿ ಬಂದ ಕಿಸಿಂದ ಇಲ್ಲಿ ಅಲ್ಲಿ ಕಿಸಿ ಪಾಪ ಅವ್ರು ಚಪ್ಪಲ್ ಸುದಕ್ಕೆ ಹರಿದೋಗ್ಯಾವ. ಆದ್ರೂ ಯಾರು ಯಾವುದೇ ರೀತಿ ಅವ್ರಿಗೆ ಸ್ಪಂದನೆ ಇಲ್ಲ. ಈಗ ಸಾರ್ವಜನಿಕರು ಬಂದು ಕೇಳೋಕೋದ್ರೆ ನೀವು ಒಬ್ಬ ಒಳಗೆ ಬಾಣು ಅಂತ ಒಂದು ವ್ಯವಸ್ಥೆ ಕೂಡ ಇಲ್ಲಿ ಆಗತೈತಿ. ಈಗ ಪಾಪ ಮುದ್ದೇಬೇಳ ಎಲ್ಲ ತಾಲೂಕದಿಂದ ಇಲ್ಲಿ ಜನ ಬರ್ತಾರೆ. ಮುದ್ದೇಬೇಳದಿಂದ ಬರ್ತಾರೆ, ಬಾಗೇವಾಡಿಯಿಂದ ಬರ್ತಾರೆ, ಆಲ್ಮೇಲಿಂದ ಬರ್ತಾರೆ, ಆಮೇಲೆ ಇಂಡಿ, ಸಿಂದಗಿ, ಮುದ್ದೇವಿ ಎಲ್ಲ ಕಡೆಯಿಂದ ಎಲ್ಲ ತಾಲೂಕದಿಂದ ಪಾಪ ಫಲಾನುಗಳು ಬಂದು ಹೋಗಿದ್ರು. ಅವ್ರಿಗೆ ಯಾವುದೇ ರೀತಿ ಸ್ಪಂದಿಸಿಲ್ಲ. ನಾವು DCRಗೆ ಸಹ ಸಾಕಷ್ಟು ಸಲ ಮನವಿಯನ್ನು ಮಾಡಿದೀವಿ. ಅದನ್ನ ಇವ್ರು ಅಮಾನತುಗೊಳಿಸಿರ ದೇಶದಿಂದ ಇವ್ರೇನಪ್ಪ ಅಧಿಕಾರ ಲಾಲಾಶೆಯಿಂದ ಜನರಿಗೆ ಯಾವುದೇ ರೀತಿಯಿಂದ ತೊಂದರೆಗಳನ್ನು ಕೊಡ್ತಾರೆ ಹೊರತು ಯಾವುದೇ ರೀತಿ ಕೆಲಸ ಮಾಡಿಲ್ಲ ಇಲ್ಲಿವರೆಗೆ. ಅದಕ್ಕಾಗಿ ಇವ್ರ ಮೇಲೆ ಕ್ರಮ ಜರುಗಿಸ್ಬೇಕು. ಈ ಕ್ರಮ ಜರುಗುವವರೆಗೆ ನಾವು ಇಲ್ಲಿಂದ ಹೇಳೋದಿಲ್ಲ. ಹೇಳಂಗಿಲ್ಲ. ಇವರು ಅಮಾನತುಗೊಳಿಸಲೇಬೇಕು. ಇವರು ಈ ಹುದ್ದೆಗೆ ಲಾಯಕ್ಕಿಲ್ಲ, ಇವರು ಅಭಿಯಂತರ ಆಗಕ್ಕೆ ಇವ್ರು ಲಾಯಕ್ಕಿಲ್ಲ. ಅದಕ್ಕಾಗಿ ಇವ್ರನ್ನ ಸಸ್ಪೆಂಡ್ ಮಾಡೋವರೆಗೆ ನಾವು ಇಲ್ಲಿ ಅಮಾನತು ಉಪವಾಸವನ್ನು ಕೈಗೊಂಡಿದ್ವಿ. ಸರಿ, ಕೊಳಚೆ ಪ್ರದೇಶದಲ್ಲಿ ಬರಿಗಳು 2 ವರ್ಷ ಆಯ್ತು ಸರ್. ಅವಾಗ ಅಲ್ಲಿದೆಲ್ಲ ಬರಿಗಳು ತೆಗೆದು ಯಾವತ್ತಾಯ್ತಲ್ಲ 2 ತಿಂಗಳು ಕಟ್ಟಿ ಕೊಡ್ತೀವಿ ಅಂತ ಹೇಳೋರು. ಅವ್ರ ವಿಚಾರ ಪ್ರಕಾರ 6 ತಿಂಗಳಾಗ ಮನೆಗಳನ್ನ ಕಟ್ಟಿ ಕಿಸಿಂದ ಪ್ಲೆಂತ್ ಲೆವೆಲ್ ಹಿಡ್ಕೊಂಡು ಮುಗಿಸ್ಕೊಡ್ಬೇಕು. ಅವ್ರಿಗೆಲ್ಲ ನೀರು ಹೊಡಿದು ಅವ್ರದ್ದು ನೀರು ಹೊಡಿಬೇಕು. ಅವ್ರು ನೀರು ಹೊಡ್ಯಾಕ ಆಳುಗಳನ್ನ ಇಡಬೇಕು. ಆಮೇಲೆ ಪ್ಲೆಂತ್ ಲೆವೆಲ್ ಆಗಿ ಕಟ್ಟಡ ಕಟ್ಟಿ ಕೊಡಬೇಕು. ಆಮೇಲೆ ಚಾವಿ ಹಾಕಿ ಕೊಡ್ಬೇಕು ಅವ್ರಿಗೆ. ಎಲ್ಲ ಒಳಗೆ ವೈರಿಂಗ್ ಮಾಡಿ ಚಾವಿ ಹಾಕಿ ಕೊಡುವಂಥ ವ್ಯವಸ್ಥೆ ಕೂಡ ಐತಿ. ಆದರೆ ಇವರು ಆ ವ್ಯವಸ್ಥೆ ಅಲ್ಲಿ ಮಾಡಿಲ್ಲ. ಕೆಲವೊಂದು ಅವ್ರಿಗೆ ಯಾರ ರಾಜಕೀಯ ಪ್ರೇರಿತವಾಗಿ ಏನು ಇವ್ರಿಗೆ ಪೋರ್ಸಿಬಲ್ ಮಾಡ್ತಾರಲ್ಲ ಅಂಥವ್ರ ಮನೆಗಳನ್ನು ಮಾತ್ರ ಸಂಪೂರ್ಣವಾಗಿ ಮುಗಿಸ್ಕೊಟ್ಟಿದ್ದಾರೆ ಹೊರತು ಉಳಿದ ಯಾವ ಮನೆಗಳು ಸಂಪೂರ್ಣ ಆಗಿಲ್ಲ. ಈಗ ಇಲ್ಲಿ ಅವರು ಮಾಹಿತಿ ಕೊಟ್ಟ ಪ್ರಕಾರ 3059 ಮನೆಗಳ ದೇಶದಿಂದ ಮಂಜೂರಾಗಿದ್ದು, ಅದರಲ್ಲಿ 1231 ಪ್ರಾರಂಭಿಸಿದ್ದು, 342 ಮನೆಗಳು ಪೂರ್ಣಗೊಂಡಿದ್ದು, 889 ವಿವಿಧ ಹಂತಗಳಲ್ಲಿ ಪ್ರಗತಿಯಲ್ಲಿವೆ ದೇಶದಿಂದ ಅವ್ರು ಹೇಳ್ತಾರೆ. ಅವ್ರ ದಾಖಲಾತಿ ಇದು, ನಮ್ದಲ್ಲ. ಅವ್ರ ದಾಖಲಾತಿ ಪ್ರಕಾರ ಈ ಏನು 1231 ಮನೆಗಳು ಎಲ್ಲೆಲ್ಲಿ ಕಟ್ಟಿದಾರಲ್ಲ ಅವ್ರು ನಮ್ಗೆ ತೋರಿಸ್ಕೊಡ್ಲಿ. ಇವರು ಪೂರ್ಣಗೊಳಿಸಿ ಅಂತ ಹೇಳಿ ಅವ್ರ ಕೊಟ್ಟಿದ್ದ ಮಾಹಿತಿ ಇದು. ಅದನ್ನು ತೋರಿಸ್ಕೊಡ್ಬೇಕು ನಮಗೆ ಇವರು. ಯಾಕಂದ್ರೆ ಏನು ಮಾಡ್ತಾರಪ್ಪ ಅಂದ್ರೆ ಯಾರೊಬ್ಬ ಇವ್ರಿಗೆ ರಾಜಕೀಯದಿಂದ ಪ್ರೇರೇಪಣೆಗೊಂಡು ಅಂಜಿಕೆ ಆಗ್ತಾರಲ್ಲ ಅವ್ರಿಗೆ ಮಾತ್ರ ಇವರು ಮನೆಗಳನ್ನು ಕಟ್ಟಿಕೊಡೋದಂಥ ವ್ಯವಸ್ಥೆ ಆಗ್ತಾ ಇದ್ದಿಲ್ಲ. ಯಾರು ಜಬರ್ದಸ್ತಿ ಮಾಡ್ತಾರೋ ಅಂಥವ್ರಿಗೆ ಕೂಡ ಮಾಡಾಕ್ತಾರ. ನಿರ್ಗತಿಕರೆಲ್ಲ ಹೋಗ್ಬೇಕು. ಇವತ್ತು ನಿರ್ಗತಿಕರು ಸುಮಾರು 2 ವರ್ಷ ಆಯ್ತು, 2023ರಿಂದ ಇಲ್ಲಿವರೆಗೆ ಅವ್ರ ಪಾಪ ಬೇರೆ ಮನೆಯಾಗ ಬಾಡಿ ಅದಾರೀಗ. ಅವ್ರ ಪರಿಸ್ಥಿತಿ ಏನಾಗಬೇಕು? ಆ ಕೊಳಚೆ ನಿರ್ಮೂಲನೆ ವ್ಯವಸ್ಥೆಯಲ್ಲಿ ಅವ್ರಿಗೆ ಶಾಂಕ್ಷನ್ ಆಗ ಮನೆಗಳಿಗೆ 2020, 21, 22ರಲ್ಲಿ ಶಾಂಕ್ಷನ್ ಆಗ ಇನ್ನೂವರೆಗೆ ಅವ್ರಿಗೆ ಕಟ್ಟಿಕೊಟ್ಟಿಲ್ಲ ಮನೆಗಳನ್ನ. ಮತ್ತು ಅವರು ಅಲ್ಲೇ ಕೊಳಚೆ ಪ್ರಬಲಿಸಿದ ಬೇರೆ ಕಡೆ 2,000, 3,000 ಕೊಟ್ಟು ಬಾಡಿಗೆ ಇದ್ದಾರೆ. ಅವ್ರ ಪರಿಸ್ಥಿತಿ ಏನಾಗಬೇಕಲ್ಲಿ? ಸುಮಾರು DD ಕಟ್ಟಿದ್ದಾರೆ. ಇಲ್ಲಿ DD ಕಟ್ಟಬೇಕಂತ ಇದೆ. ಆ DDನೂ ಕಟ್ಟಿಕೊಟ್ಟರು ಸಹ ಇವ್ರು ಯಾವುದೇ ರೀತಿ ಅದಕ್ಕೆ ಕ್ರಮಗಳು ಕೈಗೊಂಡಿಲ್ಲ ಇಲ್ಲಿವರೆಗೆ. ನಾವೇ ಸಂಘಟನೆ ಸಾಕಷ್ಟು ಬಾರಿ ಬಂದು ಇವ್ರಿಗೆ ಮನವಿಯನ್ನು ಮಾಡ್ಕೊಂಡಿವಿ ನಾವು.
ಮನೆ ಪಾಪ ಎಲ್ಲ ನಿರ್ಗತಿಕರ ಆತರಿಗೆ ಎಲ್ಲ ವ್ಯವಸ್ಥೆ ಮಾಡಿಕೊಡಿರುತ್ತೆ. ಇಲ್ಲಿವರೆಗೆ ಯಾವುದೇ ಪರಿಪೂರ್ಣವಾದ ಕೆಲಸ ಇವ್ರು ಮಾಡಿಲ್ಲ. ಅದಕ್ಕಾಗಿ ಇವ್ರ ಮೇಲೆ ಕ್ರಮ ಜರುಗಿಸಬೇಕು. ಜಿಲ್ಲಾಧಿಕಾರಿಗಳು ನೇತೃತ್ವದಲ್ಲಿ ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಇದು ಬಿಜಾಪುರ ಮತ್ತು ಬಾಗಲಕೋಟೆಗೆ ಇರೋದಂತ ಒಂದೇ ಇಲಾಖೆ. ಇದು ಬಾಗಲಕೋಟೆಯಲ್ಲಿ ಇಲ್ಲ ಇಲಾಖೆ. ಇದು ಬಾಗಲಕೋಟೆ ಅರ್ಸೋದಕ್ಕೆ ಇಲ್ಲೇ ಬರಬೇಕು. ಕೆಲವೊಂದು ಏಜೆಂಟ್ಗಳಿಟ್ಟಾರೆ ಇವರು ನೋಡು, ಅವ್ರ ಮುಖಾಂತರ ಕೆಲಸಗಳನ್ನು ಮಾಡ್ತಾರೆ. ಅವರು ಹೇಳಿದಂಥ ಕೆಲಸಗಳನ್ನು ಮಾಡ್ತಾರೆ. ಆಮೇಲೆ ಇವು ಏನು ಗುತ್ತಿಗೆದಾರ ಅದಾರಲ್ಲ, ಈ ಗುತ್ತಿಗೆದಾರ ಏನಪ್ಪ ಅಂದ್ರೆ ಇವ್ರನ್ನ ಕಪ್ಪು ಪಟ್ಟಿಯಲ್ಲಿ ಸೇರಿಸ್ಬೇಕು. ಗುತ್ತಿಗೆದಾರನ ಇವು ಯಾವುದೇ ರೀತಿ ಕೆಲಸ ಇನ್ನೂವರೆಗೆ ಮಾಡಿಲ್ಲ. ಕೇಳಿದ್ರೆ ಅವರು ಭಯ ಹುಟ್ಟಿಸ್ತಾರೆ. ಅವರು ಅಂಜಿಕೆ ಆಗ್ತಾರೆ. ಯಾರು ಕೇಳಕ್ಕೆ ಹೋಗ್ತಾರಲ್ಲ ಅವ್ರಿಗೆ ಭಯ ಹುಟ್ಟಿಸುವಂಥ ಕೆಲಸ ಮಾಡ್ತಾರೆ. ಅವರು ಅವ್ರನ್ನ ಕೂಡಲೇ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಏನು ಗುತ್ತಿಗೆದಾರ ಅದಾರಲ್ಲ ಅವ್ರನ್ನ ಕಪ್ಪು ಪಟ್ಟಿಗೆ ಸೇರಿಸಿ ಬೇರೆಯವ್ರಿಗೆ ಇದನ್ನ ಕೊಡಬೇಕಂತ ಹೇಳಿ ನಾವು ಆಗ್ರಹಿಸ್ತೇವೆ. ಇಲ್ಲಿ ಹೆಸರು ಹೇಳಿ ಸರ್. ನಾವು ಸಂಜು ಕಂಬಾಗಿ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ಬೆಳಗಾವಿ ವಿಭಾಗೀಯ ಸಂಚಾಲಕರು. ಅವರಾಗಲಿ ಯಾರೋ ಸೊಸಾಲಿಟಿ ಆಗಲಿ, ಈ ಶಿವಾನಂದ ರಾಠೋಡ್ ಆಗಲಿ, ಇವರು ಏನೋ ಅವ್ರು ಬೇಕು, ಇವ್ರು ಬೇಡ, ಆ ರೀತಿಯಾಗೈತಿ. ಯಾಕಪ್ಪ ಅಂತಂದ್ರೆ ಫಲಾನುಭವಿಗಳಿಗೆ 6,80,000 ರೂಪಾಯಿ ಸರ್ಕಾರ ಇದು ಮಾಡೈತಿ, ಮಂಜೂರಾಗೈತಿ. ಅಷ್ಟ್ರಾಗ ಮನೆ ಕಟ್ಟಿ ಕೊಡ್ಬೇಕಂತ ಹೇಗಿಸಿದ್ದು ಎಸ್ಟಿಮೇಟ್ ಕಾಪಿ ಪ್ರಕಾರ. ನನ್ನ ಬಳಿ ಎಸ್ಟಿಮೇಟ್ ಕಾಪಿ ಇದೆ ಏನು ರೀ. ಈ ಎಸ್ಟಿಮೇಟ್ ಕಾಪಿ ಪ್ರಕಾರ ಕಟ್ಟಿ ಕೊಡ್ಬೇಕಂತ ರೂಲ್ಸ್ ಅದ. ಇವರು ಏನು ಮಾಡ್ತಾರೆ, 1 ಲಕ್ಷ ಬೇಡ, 1,20,000 ರೂಪಾಯಿದು ಮಾಲ್ ಮೆಟಲ್ ಕೊಟ್ಟುಬಿಡೋದು. ಕಡಿ, ಸಿಮೆಂಟು ಮತ್ತು ಇದು ಸ್ಟೀಲು ಇಟ್ಟು ಕೊಟ್ಟುಬಿಡೋದು. ಇದ್ರೊಳಗೆ ಬೇಕಂದ್ರೆ ಕಟ್ಕೋರಿ, ಒಲ್ಲಂದ್ರೆ ಬಿಡ್ರಿ, ಮುಂದೆ ಕಟ್ಟಿ ಕೊಡೋಕೆ ಆಗೋದಿಲ್ಲ ನಮಗೆ. ಯಾಕಂತಂದ್ರೆ ಅವರು ಏನಾಗಿಬಿಡ್ತಾವೆ ಫಲಾನುಭವಿಗಳು ರೀ, 2 ವರ್ಷ 3 ವರ್ಷ ಮನೆ ಬಾಡಿಗೆ ಇರ್ತಾರೆ. ಅವ್ರು ಸೋತು ಹೋಗಿರ್ತಾರೆ. ಸೋತು ಹೋಗಿದ್ದು ಇಟ್ಟರೆ ಕೊಡತ್ತಾರಪ್ಪ ಅಂತ ಹೇಗಿಸಿಂದ ಅವ್ರು ಏನು ಮಾಡ್ತಾರೆ, ತಾವು ಕಟ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಗೌಂಡಿ ಅವ್ರದ್ದೇ, ಎಲ್ಲರೂ ಅವ್ರದ್ದೇ. ಇವು ಕಟ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಿಂದಾಗಡೆ ಗೌಂಡಿಗಳ್ದು ಹಿಂದಾಗಡೆ ಪೇಮೆಂಟ್ ಕೊಡ್ತೀವತ್ತು ಹೇಳ್ತಾರೆ. ಕೊಡೋಕ್ಕೆ ತಯಾರಿಲ್ಲ, ಕೊಡೋದೂ ಇಲ್ಲ. ಅವರು ಫಲಾನುಭವಿಗಳು 80,000, 1 ಲಕ್ಷ ರೂಪಾಯಿ ಹಿಂಗೆ ಡಿ ಕಟ್ಟ್ಯಾರ. ಅವ್ರು ಕಟ್ಟ್ಯಾರ. ಈ ಡಿ ಕಾಪಿ ಅದಾವ್ರು ನನ್ನ ಬಲ್ಲಿ. ಇಲ್ಲಿ ಅದಾವೆ ಡಿ ಕಟ್ಟಿದ ಕಾಪಿನೂ ಅದಾವೆ ಇಲ್ಲಿ. ಏನು ಇವರು ಡಿ ಕಟ್ಟಿದ್ರೆ ಇನ್ನೂ ಕಟ್ರಿ ಅಂತ ಹೇಗಿಸಿಂದ ಹೇಳ್ತಾರೆ ಹೊರತು ಇವರು ಅವ್ರು ಕಟ್ಟಿ ಕೊಡೋಕ್ಕೆ ತಯಾರಿಲ್ಲ. ಅದಕ್ಕೆ ಜನ ಸೋತು ಹೋಗ್ಬಿಟ್ಟಾರ ರೀ. ಈಗ ನಮ್ಮ ಮುಂದೆ ರೀ, ನಮಗೆ ಹೋದ್ರೆ ನಮಗೆ ಕೇಳಿದ್ರು ಕಿಮ್ಮತ್ತು ಕೊಡೋಂಗಿಲ್ಲ. ಈ ಕ್ವಶನ್ದಾಗ ವರ್ತನೆ ಮಾಡ್ತಾ ಇವ ಸಾಹೇಬ್ ಯಾರು ಇವ್ರು ಶಿವಾನಂದ ರಾಠೋಡ. ಏನು ಕೇಳ್ತಿ ಅದು, ನೀ ಏನು ಕೇಳ್ತಿ ಅಂದ್ರೆ ನಾವು ಸಂಘಟನೆದವರು ಅಂದ್ರೆ ಕಿಮ್ಮತ್ತಿಲ್ಲ, ಹೋರಾಟಗಾರನು ಕಿಮ್ಮತ್ತಿಲ್ಲ ಅವ್ರಿಗೆ. ಆ ಥರ ವರ್ತನೆ ಮಾಡ್ತಾರೆ. ಏನು ಮಾಡ್ಕೋತಿ ಅಂತ ನಾವು ಕೇಳ್ತಾರೆ ಅವ್ರು. ಅದಕ್ಕಾಗಿ ನಾವು ಇವತ್ತಿನ ದಿವಸ ಉಪವಾಸ ಸತ್ಯಾಗ್ರಹ ಕೂತೀವಿ. ಏನು ಮಾಡ್ಕೋತಿ ಅಂದ್ರೆ ಅವ್ರಿಗೆ ಹೊಡ್ಯಾಕೆ ಬರೋಂಗಿಲ್ಲ, ಬಡ್ಯಾಕೆ ಬರೋಂಗಿಲ್ಲ ನಮಗೆ. ಯಾಕಂತಂದ್ರೆ ಅಧಿಕಾರಿಗಳಾಗ್ತಾರೆ. ಮುಂದಿನ ದಿನ ಬಂದಾಗ ನಮ್ಮ ಮೇಲೆ ಕೇಸ್ ಆಗ್ತವೆ. ಅದಕ್ಕಂತೇಳಿ ಸರ್ಕಾರ ಎಚ್ಚರಿಕೊಂಡು, ಜಿಲ್ಲಾಧಿಕಾರಿಗಳು ಎಚ್ಚರಿಕೊಂಡು ಇವತ್ತಿನ ದಿವಸ ಉಪವಾಸ ಸತ್ಯಾಗ್ರಹ ಕೂತೀವಿ. ಸತ್ರೂ ಇಲ್ಲಿದ್ದು ನಾವು ಹೇಳಂಗಿಲ್ಲ. ಅವ್ರಿಗೆ ಇವರಿಗೆ ಅಮಾನತು ಮಾಡೋತನ ಇಲ್ಲಿದ್ದು ಹೇಳಂಗಿಲ್ಲ. ಹೆಸರು ಹೇಳಿ ಸರ್. ಯಲ್ಲಪ್ಪ ಕಾಂಬ್ಳೆ. ಬೇಕು ಬರಲೇಬೇಕು, ಜಿಲ್ಲಾಧಿಕಾರಿ ಬರಲೇಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಲಿಂಕ್ ಭಾಳ ಸತ್ ಬಿಟ್ಟು ಹೋಗ್ರ ಕಡೆ ಹೈದಿಲ್ಲ ಕರೆಯೋದು ಆ ಕುರ್ಚಿಗೆ ಲಾಯ್ಕಿಲ್ಲ. ಒಂದು ಓಪನ್ ತೊಗೊಂಡು ಸಂದರ್ಭ ಮೊದಲು ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲೂವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ,